ಸ್ಕ್ರೋಲಿಂಗ್. ನಾನು ಇದ್ರ ಬಗ್ಗೆ ಮಾತಾಡಲೇಬೇಕು. ಏನಪ್ಪ ಅಂತಂದರೆ ಇವತ್ತು ಬಸ್ಸಲ್ಲಿ KSRTC ಬಸ್ಸಲ್ಲಿ ಬರ್ತಾ ಇದ್ದೆ. ಒಬ್ಬ ಮುಸ್ಲಿಂ ಅಂಕಲು ಒಂದು ಹುಡುಗಿ ನನ್ನ ಮುಂದುಗಡೆ ಸೀಟಲ್ಲಿ ಕೂತಿದ್ರು. ಆ ಅಂಕಲ್ ಏನು ಮಾಡಿದ್ದಾರೆ, ಆ ಹುಡುಗಿಗೆ ಎಲ್ಲಂದ್ರೆ ಅಲ್ಲಿ ಟಚ್ ಮಾಡೋಕ್ಕೆ ಶುರು ಮಾಡಿದ್ದಾರೆ, ನಿದ್ದೆ ಮಾಡ್ದಂಗೆ ಆ್ಯಕ್ಟಿಂಗ್ ಮಾಡಿ. ಸೊ ಆ ಹುಡುಗಿ ಹಂಗೆ ಸ್ಟ್ಯಾಂಡ್ ತೊಗೊಂಡು ಕಪಾಳಕ್ಕೆ ಕೊಟ್ಲಾಯ್ತಾ. ನಂಗೆ ತುಂಬ ಖುಷಿ ಆಯಿತು. ನಾನು ಈ ಥರ ಕೆಲವೊಂದಷ್ಟು ಸಿಚುವೇಶನ್ಸ್ನ ನಾನು ಎಕ್ಸ್ಪೀರಿಯೆನ್ಸು ಮಾಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ ಕೂಡ. ಲಾಸ್ಟ್ ಟೈಮ್ ಹಿಂಗೆ ಒಂದ್ಸಲ ಕೋಲಾರಿಂದ ಬ್ಯಾಂಗ್ಳೂರ್ ಬರಬೇಕಾದ್ರೂ ಕೂಡ ನನಗೆ ಹಂಗೆ ಆಗಿತ್ತು. ಅಂದರೆ ಒಂದು ಹುಡುಗಿ ಒಂದು ಸ್ವಲ್ಪ ದಪ್ಪ ಹುಡುಗಿ ಇದ್ದಾಳೆ, ಆ ಹುಡುಗಿ ಆಯಿತಾ. ಆ ಹುಡುಗಿಗೂ ಹಂಗೆ ಬಂಕಲು ಹೊಟ್ಟೆ ಮೇಲೆಲ್ಲ ಕೈ ಹಾಕಿ ಟಚ್ ಮಾಡ್ತಾ ಇದ್ರು. ತುಂಬ ರಶ್ ಇದೆ ಅನ್ನೋ ರೀಸನ್ ಏನಾದ್ರು ಸೆಕ್ಯೂರ್ ಮಾಡ್ತಾ ಇದ್ದಾರೆ ಅವ್ರ ಪೇರೆಂಟ್ಸ್ ಅಂತ ಅನ್ಕೊಂಡೆ. ಆದರೆ ಅವರು ಪೇರೆಂಟ್ ಅಲ್ಲ. ಆ ಹುಡುಗಿನ ಕೇಳಿದ ಮೇಲೆ ಗೊತ್ತಾಯಿತು. ಮತ್ತು ನಾನು ಹಂಗೆ ಸ್ಟ್ಯಾಂಡ್ ತೊಗೊಂಡು ಮಾತಾಡಿದೆ, ಯಾಕೆ ಹಂಗೆ ಟಚ್ ಮಾಡ್ತಾರೆ, ಸುಮ್ಮನೆ ಗೊತ್ತಾಗಲ್ವಾ ನಿಮಗೆ ಅಂತಂದ್ಬಿಟ್ಟು ಬೈದೆ ನಾನು. ಹೀಗೆ ಆಗ್ತಾ ಇರುತ್ತೆ ಆಯಿತಾ. ಕೆಲವೊಂದ್ಸಲ ಪ್ರೂಫ್ ಇಲ್ಲ ಅಂದರೆ ತುಂಬ ಜನ ನಂಬೋದಿಲ್ಲ ಆಯಿತಾ. ಇದು ನಿಜ, ನಾನು ಕಣ್ಣಾರೆ ಸತ್ಯ ನೋಡಿದ್ದೀನಿ, ನಾನು ಎಕ್ಸ್ಪೀರಿಯೆನ್ಸು ಮಾಡಿದ್ದೀನಿ. ಪ್ಲೀಸ್ ಬಿಲೀವ್ ಅದು. ತುಂಬ ಸಲ ಇಂಥವ್ರ ಜೊತೆ ಹೆಂಗೆ ಡೀಲ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಸುಮ್ಮನೆ ಮಾತಾಡಿದಿರೋ ಅನ್ಕಂಫರ್ಟಬಲ್ ಫೀಲ್ ಆಗಿ ನಾನು ಈ ಥರ ಎಷ್ಟು ಸಲ ಸುಮ್ಮನೆ ಇದೋಗ್ಬಿಟ್ಟಿದ್ದೀನಿ. ಬಟ್ ಇವಾಗ ಯಾರೇ ಆಗಿರಲಿ ನನಗೆ ಟಚ್ ಮಾಡ್ತಾರೆ ಅನ್ನೋ ಫೀಲ್ ಬಂದರೆ ಪ್ಲೀಸ್ ಮೇಂಟೈನ್ ಸಮ್ ಡಿಸ್ಟೆನ್ಸ್ ಅಂತ ನಾನು ಮೊದಲೇ ಹೇಳ್ಬಿಡ್ತೀನಿ. ಸೊ ಹಾಗೆ ಪ್ಲೀಸ್ ಲರ್ನ್ ಗರ್ಲ್ಸ್, ಪ್ಲೀಸ್ ಸ್ಟ್ಯಾಂಡ್ ಅಪ್ ಫಾರ್ ಯುವರ್ ಸೆಲ್ಫ್. ಓಕೆನಾ? ಥ್ಯಾಂಕ್ ಯು.